ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ. ಏನಂತೆ, ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರತಕ್ಕಂಥ ಎಲ್ಲರೂ ಕೂಡ ಇವ್ರಿಗಿಂತಲೂ 100 ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ, 100 ಪಟ್ಟು ಅವರೇ ಜಾಸ್ತಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾರೆ. ಇದು ನಾವು ವಿರೋಧ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದವರಲ್ಲ, ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು, ಕೇಂದ್ರದ ಮಂತ್ರಿಯಾಗಿದ್ದವರು, ಅವರೆಲ್ಲ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತೊಗೊಂಡು ಮಾತಾಡ್ತಾ ಇದ್ದಾರಲ್ಲ. ಮತ್ತು ಇದಕ್ಕಿಂತ ಇನ್ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ? ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ನಾ ಈ ಪಾದಯಾತ್ರೆಗೆ ನಮ್ಗೆ ಬೆಂಬಲ ಇಲ್ಲ ಅಂತಾನೆ ಯತ್ನಾಳ್ ಅವರು, ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆಯಿತು, ಅದೇನೇ ಇದ್ರಿ ಅವ್ರ ಹೇಳಿಕೆ ಏನಿದೆ ಈಗ? ಅವ್ರದ್ದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಒಂದು ಬೆರಳು ಆ ಕಡೆ ತೋರಿಸುವಾಗ 4 ಬೆರಳು ನಿಮ್ಮ ಕಡೆ ನೋಡ್ತಾ ಇದೆ ನೋಡಿ ಅಂತ. ನೋಡ್ರಿ, ನಮಗೆ ಯಾವುದಾದ್ರೆ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರಬೇಕು. ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕಾಗತ್ತೆ. ಯಾವ್ಯಾವ ಹಗರಣ ಏನೇನಾಯ್ತು ಇಂದು ಇತಿಹಾಸದಲ್ಲಿ ಬರೆದಿದ್ದೆಯಲ್ಲ, ಅದೇನು ಅಳಿಕ್ ಹೋಗುವಂಥದ್ದು ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ. ಏನಂತೆ, ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರತಕ್ಕಂಥ ಎಲ್ಲರೂ ಕೂಡ ಇವ್ರಿಗಿಂತಲೂ 100 ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ, 100 ಪಟ್ಟು ಅವರೇ ಜಾಸ್ತಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾರೆ. ಇದು ನಾವು ವಿರೋಧ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದವರಲ್ಲ, ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು, ಕೇಂದ್ರದ ಮಂತ್ರಿಯಾಗಿದ್ದವರು, ಅವರೆಲ್ಲ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತೊಗೊಂಡು ಮಾತಾಡ್ತಾ ಇದ್ದಾರಲ್ಲ. ಮತ್ತು ಇದಕ್ಕಿಂತ ಇನ್ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ? ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ನಾ ಈ ಪಾದಯಾತ್ರೆಗೆ ನಮ್ಗೆ ಬೆಂಬಲ ಇಲ್ಲ ಅಂತಾನೆ ಯತ್ನಾಳ್ ಅವರು, ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆಯಿತು, ಅದೇನೇ ಇದ್ರಿ ಅವ್ರ ಹೇಳಿಕೆ ಏನಿದೆ ಈಗ? ಅವ್ರದ್ದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಒಂದು ಬೆರಳು ಆ ಕಡೆ ತೋರಿಸುವಾಗ 4 ಬೆರಳು ನಿಮ್ಮ ಕಡೆ ನೋಡ್ತಾ ಇದೆ ನೋಡಿ ಅಂತ. ನೋಡ್ರಿ, ನಮಗೆ ಯಾವುದಾದ್ರೆ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರಬೇಕು. ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕಾಗತ್ತೆ. ಯಾವ್ಯಾವ ಹಗರಣ ಏನೇನಾಯ್ತು ಇಂದು ಇತಿಹಾಸದಲ್ಲಿ ಬರೆದಿದ್ದೆಯಲ್ಲ, ಅದೇನು ಅಳಿಕ್ ಹೋಗುವಂಥದ್ದು ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ. ಏನಂತೆ, ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರತಕ್ಕಂಥ ಎಲ್ಲರೂ ಕೂಡ ಇವ್ರಿಗಿಂತಲೂ 100 ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ, 100 ಪಟ್ಟು ಅವರೇ ಜಾಸ್ತಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾರೆ. ಇದು ನಾವು ವಿರೋಧ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದವರಲ್ಲ, ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು, ಕೇಂದ್ರದ ಮಂತ್ರಿಯಾಗಿದ್ದವರು, ಅವರೆಲ್ಲ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತೊಗೊಂಡು ಮಾತಾಡ್ತಾ ಇದ್ದಾರಲ್ಲ. ಮತ್ತು ಇದಕ್ಕಿಂತ ಇನ್ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ? ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ನಾ ಈ ಪಾದಯಾತ್ರೆಗೆ ನಮ್ಗೆ ಬೆಂಬಲ ಇಲ್ಲ ಅಂತಾನೆ ಯತ್ನಾಳ್ ಅವರು, ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆಯಿತು, ಅದೇನೇ ಇದ್ರಿ ಅವ್ರ ಹೇಳಿಕೆ ಏನಿದೆ ಈಗ? ಅವ್ರದ್ದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಒಂದು ಬೆರಳು ಆ ಕಡೆ ತೋರಿಸುವಾಗ 4 ಬೆರಳು ನಿಮ್ಮ ಕಡೆ ನೋಡ್ತಾ ಇದೆ ನೋಡಿ ಅಂತ. ನೋಡ್ರಿ, ನಮಗೆ ಯಾವುದಾದ್ರೆ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರಬೇಕು. ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕಾಗತ್ತೆ. ಯಾವ್ಯಾವ ಹಗರಣ ಏನೇನಾಯ್ತು ಇಂದು ಇತಿಹಾಸದಲ್ಲಿ ಬರೆದಿದ್ದೆಯಲ್ಲ, ಅದೇನು ಅಳಿಕ್ ಹೋಗುವಂಥದ್ದು ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ. ಏನಂತೆ, ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರತಕ್ಕಂಥ ಎಲ್ಲರೂ ಕೂಡ ಇವ್ರಿಗಿಂತಲೂ 100 ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ, 100 ಪಟ್ಟು ಅವರೇ ಜಾಸ್ತಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾರೆ. ಇದು ನಾವು ವಿರೋಧ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದವರಲ್ಲ, ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು,
ಕೇಂದ್ರದ ಮಂತ್ರಿಯಾಗಿದ್ದವರು ಅವರೆಲ್ಲ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತೊಗೊಂಡು ಮಾತಾಡ್ತಾ ಇದ್ದಾರಲ್ಲ. ಮತ್ತು ಇದಕ್ಕಿಂತ ಇನ್ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ? ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ನಾ ಈ ಪಾದಯಾತ್ರೆಗೆ ನಮ್ಗೆ ಬೆಂಬಲ ಇಲ್ಲ ಅಂತಾನೆ ಯತ್ನಾಳ್ ಅವರು ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆಯಿತು, ಅದೇನೇ ಇದ್ರಿ ಅವ್ರ ಹೇಳಿಕೆ ಏನಿದೆ ಈಗ? ಅವ್ರದ್ದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಒಂದು ಬೆರಳು ಆ ಕಡೆ ತೋರಿಸುವಾಗ 4 ಬೆರಳು ನಿಮ್ಮ ಕಡೆ ನೋಡ್ತಾ ಇದೆ ನೋಡಿ ಅಂತ. ನೋಡ್ರಿ, ನಮಗೆ ಯಾವುದಾದ್ರೆ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರಬೇಕು. ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕಾಗತ್ತೆ. ಯಾವ್ಯಾವ ಹಗರಣ ಏನೇನಾಯ್ತು ಇಂದು ಇತಿಹಾಸದಲ್ಲಿ ಬರೆದಿದ್ದಿದೆಯಲ್ಲ, ಅದೇನು ಅಳಿಕ್ ಹೋಗುವಂಥದ್ದು ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ ಏನಂತೆ, ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರತಕ್ಕಂಥ ಎಲ್ಲರೂ ಕೂಡ ಇವ್ರಿಗಿಂತಲೂ 100 ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ, 100 ಪಟ್ಟು ಅವರೇ ಜಾಸ್ತಿ ಇದ್ದಾರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾರೆ. ಇದು ನಾವು ವಿರೋಧ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದವರಲ್ಲ, ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು, ಕೇಂದ್ರದ ಮಂತ್ರಿಯಾಗಿದ್ದವರು ಅವರೆಲ್ಲ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತೊಗೊಂಡು ಮಾತಾಡ್ತಾ ಇದ್ದಾರಲ್ಲ. ಮತ್ತು ಇದಕ್ಕಿಂತ ಇನ್ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ? ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ನಾ ಈ ಪಾದಯಾತ್ರೆಗೆ ನಮ್ಗೆ ಬೆಂಬಲ ಇಲ್ಲ ಅಂತಾನೆ ಯತ್ನಾಳ್ ಅವರು ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆಯಿತು, ಅದೇನೇ ಇದ್ರಿ ಅವ್ರ ಹೇಳಿಕೆ ಏನಿದೆ ಈಗ? ಅವ್ರದ್ದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಒಂದು ಬೆರಳು ಆ ಕಡೆ ತೋರಿಸುವಾಗ 4 ಬೆರಳು ನಿಮ್ಮ ಕಡೆ ನೋಡ್ತಾ ಇದೆ ನೋಡಿ ಅಂತ. ನೋಡ್ರಿ, ನಮಗೆ ಯಾವುದಾದ್ರೆ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರಬೇಕು. ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕಾಗತ್ತೆ. ಯಾವ್ಯಾವ ಹಗರಣ ಏನೇನಾಯ್ತು ಇಂದು ಇತಿಹಾಸದಲ್ಲಿ ಬರೆದಿದ್ದಿದೆಯಲ್ಲ, ಅದೇನು ಅಳಿಕ್ ಹೋಗುವಂಥದ್ದು ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ ಏನಂತೆ, ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರತಕ್ಕಂಥ ಎಲ್ಲರೂ ಕೂಡ ಇವ್ರಿಗಿಂತಲೂ 100 ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ, 100 ಪಟ್ಟು ಅವರೇ ಜಾಸ್ತಿ ಇದ್ದಾರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾರೆ. ಇದು ನಾವು ವಿರೋಧ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದವರಲ್ಲ, ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು, ಕೇಂದ್ರದ ಮಂತ್ರಿಯಾಗಿದ್ದವರು ಅವರೆಲ್ಲ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತೊಗೊಂಡು ಮಾತಾಡ್ತಾ ಇದ್ದಾರಲ್ಲ. ಮತ್ತು ಇದಕ್ಕಿಂತ ಇನ್ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ? ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ನಾ ಈ ಪಾದಯಾತ್ರೆಗೆ ನಮ್ಗೆ ಬೆಂಬಲ ಇಲ್ಲ ಅಂತಾನೆ ಯತ್ನಾಳ್ ಅವರು ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆಯಿತು, ಅದೇನೇ ಇದ್ರಿ ಅವ್ರ ಹೇಳಿಕೆ ಏನಿದೆ ಈಗ? ಅವ್ರದ್ದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಒಂದು ಬೆರಳು ಆ ಕಡೆ ತೋರಿಸುವಾಗ 4 ಬೆರಳು ನಿಮ್ಮ ಕಡೆ ನೋಡ್ತಾ ಇದೆ ನೋಡಿ ಅಂತ. ನೋಡ್ರಿ, ನಮಗೆ ಯಾವುದಾದ್ರೆ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರಬೇಕು. ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕಾಗತ್ತೆ.